ಬಂದಂತಹ ಕಾರ್ಯ ಎಂದಿನಂತೆ ಇಂದು ಕೂಡ ನಿತ್ಯ ಕರ್ಮಗಳನ್ನ ಪೂರೈಸಿ ರಾಜ ಸಿಂಹಾಸನವನ್ನು ಏರಿಕೊಂಡಿದ್ದೇನೆ. ಆದರೂ ಈ ಹಿಂದೆ ನಡೆದಂತ ಘಟನೆ ಸ್ವರ್ಗಲೋಕಕ್ಕೆ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ತೆರಳುವಂತ ಸಂದರ್ಭದಲ್ಲಿ ಸೇರುವಂತಹ ಸಂದರ್ಭದಲ್ಲಿ ನನ್ನ ಮಗ ಬಂದು ಹೇಳಿದ ಮಾತೇನು, ಅಪ್ಪ ನೀವು ಹೋಗುವುದು ಸರಿಯಲ್ಲ, ಪ್ರಾಯಕ್ಕೆ ಬಂದಂತ ನನಗೆ ಒಂದು ಅವಕಾಶವನ್ನು ಕೊಡಿ, ನಾನು ಸ್ವರ್ಗಕ್ಕೆ ಸೇರುತ್ತೇನೆ, ರಾಜದೇವತೆಗಳನ್ನೆಲ್ಲ ಮುಡಿದಾಡಿಸಿ ಸುರಕೃತಿಗೆಯನ್ನು ನಮ್ಮ ಬಳಿಗೆ ಸ್ವಾಧೀನ ಮಾಡಿಕೊಂಡು ಬರ್ತೇನೆಂದು ಹೇಳಿ ಹೋದವ. ಯಾಕೆ ಎಷ್ಟು ಕಾಲವನ್ನು ಕಳೆದು ಹೋಯಿತು, ಇಷ್ಟರವರೆಗೆ ನನ್ನ ಮಗ ಬರಲಿಲ್ಲ, ಯಾಕೆ ಬರಲಿಲ್ಲಪ್ಪ, ಏನಾಯ್ತು? ಅಳವಿಯ ಮಗೆ ಹೊರೆದರೆ ಸಂಭವಿಸೆ ನಡು ನಡೆ ಭಯ
ಎಲ್ಲರೂ ಏಕೆ ನಡೆದೊರೆಯಾಗಿದ್ದೇನೆ. ನೀವು ಊರಿಗೆ ಸೋನಿತಾಪುರದ ಅಧಿಕಾರಿ ನಾನು. ನಾನು ನಿಮ್ಮ ಮಗಳ ಜೊತೆ ಸ್ವಲ್ಪ ಹೋದಳು. ಹೌದು, ನಮ್ಮ ಸೇನೆ ಹೋಗುವಾಗಲೂ ಒಂದು ಸಾಮಾಜಿಕ ರಾಯರೇ. ಹೇಗೆ ಶಬ್ದ ಹೇಗೆ ಶಬ್ದ? ಕೊಂಬು ಕಹಳೆ ನಗರಿ ನಗಾರಿ ಮಹಾಬಲ ನಿಮ್ಮ ಮಗ ನಗರಿಗೆ ಹೋಗಿದ್ದೇನೆ. ಅಲ್ಲಿ ಹೋದ್ರೆ ಏನು ಪ್ರಯೋಜನ? ಮತ್ತೆ ನಗರಿ ಅಂತ ಹೇಳಿದ್ದೇನೆ ನೀವು. ನಗಾರಿ ಮಹಾಬಲ ಮಹಾಬಲವುಳ್ಳವ ನನ್ನ ಮಗ. ಅವರ ಜೊತೆ ಹೋದದ್ದು ಬುದ್ಧಿ ಅಲ್ಲಿ ಹೋದದ್ದೇ ಹೋದದ್ದು ಯುದ್ಧಕ್ಕೆ ಹೋದದ್ದಲ್ವ? ಎಲ್ಲರೂ ಬಂದರು ನಮ್ಮೊಟ್ಟಿಗೆ ಯುದ್ಧಕ್ಕೆ. ನಮ್ಮವರಿದ್ದಾರಲ್ಲ, ನಮ್ಮವರಿದ್ದಾರೆ ಮತ್ತೆ ನಮ್ಮ ಜೊತೆ ಯುದ್ಧ ಮಾಡೋದಕ್ಕೆ. ಅವರು ಇಂದ್ರನ ಪಕ್ಷದವರು ಬಂದರ, ಸುರತ್ಕಲ್ನವರು, ಸುರಲೋಕದವರು. ಸುರತ್ಕಲ್ ಬಂದರು. ಬುದ್ಧಿ ಒಬ್ಬೊಬ್ಬರೇ ಬಂದರು. ಅವರ ಪರಿಚಯ ಎಲ್ಲ ನಾನು ಮಾಡ್ಕೊಂಡಿದ್ದೇನೆ. ಹೇಗೆ? ಮೊದಲು ಬಂದವ ಅಗ್ನಿ. ಯಾರನ್ನು? ಅಗ್ನಿ. ಅಗ್ನಿಯನ್ನು ನೋಡಿದ್ದೇ ನೋಡಿದ್ದು. ನಿಮ್ಮ ಮಗ ಕುಳಿತಲ್ಲಿಂದ ಎದ್ರು ಚುರುಕು ಚುರುಕು ಅಂತ ಬಿಟ್ಟು. ಯಾವುದನ್ನು? ನೀರ್ಪಾಣ್ ಬಾಣ ಬಿಟ್ಟನ. ನೀರ್ಪಾಣ್ ಬೆಂಕಿ ಚುಯಿ ಉಂಟಾಯ್ತು. ಆಮೇಲೆ ಅವ ಸೋತು ಹೋದ. ಆಮೇಲೆ ಅರಣ್ಯ ಬಂದ. ನೀರಿಗೆ ಒಡೆ ವರುಣ ಅವನು ಸೋತು ಹೋದ. ಬುದ್ಧಿ ಆಮೇಲೆ ಒಂದು ಶಬ್ದ ಸುಯ್ 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 ಏನದು? ಸುಯ್ ಸುಯ್. ಒಬ್ಬ ದೇವತೆಗಳಲ್ಲಿ ಒಬ್ಬ ವಾಯು. ವಾಯು ಹಿಂದಿನಿಂದ ಬಂದದ್ದು. ಹಿಂದಿನಿಂದ? ಹೌದು, ಅದಕ್ಕೆ ಹೆದರಿಕೆ ಬಂದಿದ್ದಾರ. ಹಿಂದಿನಿಂದ ಬರಲಿಕ್ಕೆ ಧೈರ್ಯ ಇಲ್ಲ. ಏನು ಮಾಡಿದ? ಹಿಂದಿನಿಂದ ಬಂದದ್ದು. ನಾನು ಸೂಚನೆ ಕೊಟ್ಟೆ ನಿಮ್ಮ ಮಗನಿಗೆ. ನನ್ನ ಸೂಚನೆ ಕೊಟ್ಟದ್ದೇ ಕೊಟ್ಟದ್ದು. ನಿಮ್ಮ ಮಗ ರಾಮು ತೆಕ್ಕೊಂಡು ತಗೊಂಡಿದ್ದಾಳೆ. ನಿಮ್ಮ ಮಗ ಮಹಾಬಲ ರಾಮನೇ ಕೊಟ್ಟ. ಏನಾಯ್ತು? ರಮ್ ಅಂತ ತೆಕ್ಕೊಳ್ಳೇ ಇದ್ರೆ ತಿರುಗಿಲಿಕ್ಕೆ ಬಲ ಸಿಕ್ಕಿಲ್ಲ. ರೊಕ್ಕ ತಗೊಂಡದ. ಹಾಗೆ ತಿರುಗಿ ನಿಮ್ಮ ಮಗನನ್ನು ನೋಡಿದ್ದೇ ನೋಡಿದ್ದು. ಹಿಂದಿನಿಂದ ಬಾಯಿಂದ ಬಾಯಿ ಹಿಂದಿನಿಂದಲೇ ಸುಳ್ಳಿ ಅಂತ ಓಡಿ ಹೋದ. ನೋಡಿ ಹೋದ. ಆಮೇಲೆ ಅಲ್ಲಿಗೆ ನಿವೃತ್ತಿ. ನಿವೃತ್ತಿ. ಅವನು ಸೋತು ಹೋದ. ಆಮೇಲೆ ಏನು ಬಂದ. ಕೋಣನ ಮೇಲೆ ಕುತ್ಕೊಂಡು ಏಮೆ ಏನದು? ಯಮಧರ್ಮರಾಯ. ಅವನು ಸೋತು ಹೋದ. ದೇವತೆಗಳೆಲ್ಲ ಸೋತು ಹೋದ್ರು. ಅಯ್ಯಯ್ಯೋ! ದೇವತೆಗಳು ಓಡಿ ಹೋದ್ರು. ದೇವತೆಗಳು ಓಡಿ ಹೋದ್ರು. ದೇವತೆಗಳು ಓಡಿ ಹೋಗುವುದಕ್ಕೆ ನೀನು ಹೋಗುದು. ಅಯ್ಯಯ್ಯೋ! ಯಾಕೆ ಹೋಗುತ್ತಾ ಇದು? ಏನಾಯ್ತು? ದೇವತೆಗಳು
ಹೇಗೆ ಗೊತ್ತಾಗುದು? ನೀವು ಹೇಳಿದ್ರೆ ಗೊತ್ತಾಗುದು. ವಿಷಯ ಹೇಳ್ಬೇಕು. ಇಷ್ಟು ಮಂದಿ ದೇವತೆಗಳು ಓಡಿ ಹೋದ್ರ ಹೋಗ್ಲಿ ಬಿಡು. ನಮಗೆಲ್ಲ ಸಂತೋಷ ಆಯ್ತು. ಮತ್ತೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸ್ವಾಮಿ. ಯಾರಮ್ಮ? ಸೂರಪ್ಪ ಕಚ್ಚಿ ಪಿಚ್ಚಿ ಸುರ. ಸುರಪ್ಪ ಹೌದೌದು, ಕಚ್ಚಿ ಪಿಚ್ಚಿ ಸಿಚ್ಚಿಯ ಕಂಡ. ಬಂದವ ನಿಮ್ಮ ಅವ ಬಂದನ. ಅವ ಬಂದಾಗ ಕುಂಬಾಸುರ ಅವನನ್ನು ನೋಡಿದ್ದೆ ನೋಡಿ ಎದಿರಿದನ ಇಲ್ಲ ಕೂಡಿ ಹೋಗಿದನ. ಇಲ್ಲ ಇಲ್ಲ ಮತ್ತೆ ಇಂದ್ರನನ್ನು ನೋಡಿದ್ದೆ ನೋಡಿ ನಿಮ್ಮ ಮಗ ಮತ್ತು ಅವರೊಟ್ಟಿಗೆ ಇರುವವರು ಒಂದೇ ಬಾರಿಗೆ ನುಗ್ಗಿತು. ಎಲ್ಲಿಗೆ ಒಂದೇ ಬಾರಿಗೆ ಸೈನ್ಯ ಸಮೇತರಾಗಿ ನುಗ್ಗಿತು. ಒಂದೇ ಬಾರಿಗೆ ಮುದ್ದೆ ಬಾರಿಗೆ ಇಂದ್ರನನ್ನು ಎದುರಿಸಿತು. ಆದ್ರೆ ಬಹಳ ವಿಶ್ವಾಸರಾಯರು ಮತ್ತೆ ಸಂತೋಷದ ವಿಚಾರ ಅಲ್ವಾ? ಮಾತಾಡಿಕೊಂಡು ಹೇಳ್ಬೇಕಾ? ಹೌದೌದು. ಇಂದ್ರ ಬರುವಾಗ ಆಯುಧ ಬದಲಿಸಿದ್ದಾನೆ. ಅದು ಯಾಕೆ? ಅವನ ಕೈಯಲ್ಲಿ ಉಸಿರಾಯುಧ ಇತ್ತು. ಹೌದು, ಇಬ್ಬರು ಸಾಧ್ಯ ಇರುವುದಲ್ಲ. ಇಲ್ಲ ಮತ್ತೆ ಉಸಿರಾಯುಧ ಇಲ್ಲ. ಅದನ್ನು ಎಲ್ಲಿ ಅಡವಿಟ್ಟಿದ್ದಾನೆ ದೇವರಿಗೆ ಇವರು. ಮತ್ತೆ ಯಾವ್ದಾರು ಇಟ್ಕೊಂಡು ಬಂದಿದ್ದಾನೆ? ಅವನ ಕೈಯಲ್ಲಿ ಬಿಲ್ಲು. ನಿನಗೆ ವ್ಯಕ್ತಿ ತಪ್ಪಿದೆ. ಇಲ್ಲ ಏನಿಲ್ಲ. ಹೌದು, ದೇವತೆಗಳು ಯಾರಾದ್ರೂ ಬರಕ್ಕೆ. ಅಲ್ಲ, ಮತ್ತೆ ಆಯುಧ ಮಾತ್ರ ಬದಲಿಸಿ ವಾಹನ ಆನೆಯು ಅದಕ್ಕೆ ನಮಗೆ ಏನು ಮಾಡಿದ? ಆಯುಧ ಬದಲಿಸಿದ್ದಾರೆ. ಪ್ರಾರಂಭ ಆಯ್ತು. ದೇವೇಂದ್ರನಿಗೂ ಕಾರಣ ಪ್ರಾರಂಭವಾಯಿತು. ತೆಕ್ಕೊಳ್ಳಿ ಕಟೀನು. ಇಲ್ಲಿ ಹತ್ತಿರದಲ್ಲಿದ್ದೆ ಕಟೀನ ಅದಲ್ಲ ಕಟನ ಎತ್ತೆತ್ತಾಯ್ತು ಎತ್ತೆತ್ತಾಯ್ತು ಎತ್ತೆತ್ತಾಯ್ತು. ಹೇಗಾದ್ರೆ ಓಡಿದಾನ? ಇಲ್ಲ ಮತ್ತೆ ದೇವೇಂದ್ರ ಹಿಂದಕ್ಕೆ ಕೈಗೊಂಡು ಹಿಂದೆ ಉಂಟಲ್ಲ ಕಟ್ಟಿ ಯಾವುದು? ಬಾಣದ ವಿಷಯ ಹಾ 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 ಯಾವುದು? ಬತ್ತಳಿ ಕತ್ತಳಿಕೆ. ಮೂಡಿಗೆರೆ ಮೂಡಿಗೆ ಮೂಡಿಗೆ ಒಂದು ಅಂಬು ತೆಗೆ. ಯಾವುದು? ಪೂರ್ವ ಅಂಬು ಊರಪ್ಪ. ತೆಗೆದು ಬಿಲ್ಲೆತ್ತಿ ನಾರಿಗೆ ಜೋಡಿಸಿ ಬಿಲ್ಲೆತ್ತಿ ನಾರಿಗೆ ನೋಡಿಸಿ ಏನಾಯ್ತು? ಆಕರನ್ನ ಪರ್ಯಂತ ಸೆಳೆದ. ತೆಕ್ಕೊಳ್ಳಿ ಯಾವುದು? ತೆಕ್ಕೊಳ್ಳಿ ತೆಕ್ಕೊಳ್ಳಿ. ಬಾಣ ಬರುವ ಶಬ್ದ ರಂ 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 ಅಂತ ಬಂತು. ದೇವೇಂದ್ರ ಬಿಟ್ಟ ಬಾಣ ರಂ 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 ಅಂತ ಬಂದು ಒಂದು ನಿಮ್ಮ ಮಗನ ಎದೆಗೆ ಏನಾಯ್ತು? ಏನಾಯ್ತು? ದೇವೇಂದ್ರ ಬಿಟ್ಟದ್ದು ಬಾಣ ನಿಮ್ಮ ಮಗ ಬಿಟ್ಟರು ಪ್ರಾಣ. ಶಂಭುವನು ನೆನೆನೆನೆದು ಶಂಭುವನು ನೆನೆನೆನೆದು ನೇಜರನ್ನು ಗರಿದರು ಗದಿಗೆಡಿಸಿದೆ ಹಾಯನುತ ಹೇ
ತಂದೆ ನನ್ನ ಮಗ ನನಗೆ ಧೈರ್ಯದ ಮಾತನ್ನು ಹೇಳಿ ಸುತ್ತಲೋಕವನ್ನು ಶಾಂತಿ ಮಾಡಬೇಕೆಂಬ ಉದ್ದೇಶದಿಂದ ಅದೃಷ್ಟೋ ಸೈನ್ಯರನ್ನು ಕೂಡಿಕೊಂಡು ಸುತ್ತಕ್ಕೆ ದಾರಿ ಮಾಡಿದ ದೂತನ ವಿಚಾರವನ್ನು ಕೇಳಿದ ಕ್ಷಣವೇ ಸುತ್ತಲೋಕವನ್ನು ಸ್ವಾಧೀನವಾಯಿತು ಎಂದು ಸಂತೋಷ ಆಮೇಲೆ ಹೇಳಿದ ಮಾತೇನು? ದೇವೇಂದ್ರ, ಯುದ್ಧದಲ್ಲಿ ನನ್ನ ಮಗನನ್ನು ಕೊಂದಬೇಕು. ಶಿವ ಶಿವ, ಇನ್ನು ಯಾರಿದ್ದಾರೆ ನಮ್ಮನ್ನು ಕಾಯುವ ಶಿವ? ಸಕಲ ವೇದಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ
ಚೆನ್ನಾಗಿ ಜೀರ್ಣಿಸಿಕೊಂಡವನು. ಹೌದು. ಇಂತಹ ನಾನು ಹ, ಒಂದು ಕಾಲದಲ್ಲಿ ಹ, ಶಿವನ ತ್ರಿಶೂಲವನ್ನು ಸೇರಿದೆ. ಹ, ಆ ಬಳಿಕ ನನ್ನನ್ನು ಹಿಡಿಯುವುದಕ್ಕೆ ಮುಂದಾದ ಸಂದರ್ಭದಲ್ಲಿ ಹ, ಶಿವನ ದೇಹವನ್ನೇ ಪ್ರವೇಶ ಮಾಡಿದೆ. ಹ, ಹೊರಗೆ ಹೇಗೆ ಬರಬಹುದು ಹ, ಯೋಚಿಸುವ ಕಾಲಕ್ಕೆ ಹ, ಶಿವನ ಶುಕ್ರದಿಂದಲೇ ನಾನು ಚಿಮ್ಮಿ ಬಂದೆ. ಹ, ಅಂದಿನಿಂದ ಈ ಭಾರ್ಗವ ಶುಕ್ರಾಚಾರ್ಯನಾದ ನನ್ನ ಬಗ್ಗೆ ಲೋಕ ತಿಳಿದಿರುವಂತ ನನ್ನ ಸಾಹಸದ ಒಂದು ಮುಖದ ಕಥೆ. ಸರಿ. ಇಂಥ ಹ, ಸಾಮರ್ಥ್ಯವಂತನಾದಂಥವನು ಹ, ಭಾರ್ಗವನು ನಿಮ್ಮ ಕುಲಕ್ಕೆ ಗುರುವಾಗಿರುವಾಗ ಹ, ಕಣ್ಣೀರನ್ನು ತರುವುದು ಶೋಭೆಯಲ್ಲ. ಹ, ನಿನಗೀಗ ದೇವಲೋಕದ ಬಗ್ಗೆ ಯಾವ ರೀತಿಯ ದ್ವೇಷ ಮೂಡುತ್ತಿದೆಯೋ ಹ, ಅದಕ್ಕಿಂತ ಹೆಚ್ಚಾದಂತಹ ದ್ವೇಷ ನನ್ನಲ್ಲಿ ಮೊದಲಾಯಿತು. ಹ, ಯಾಕೆ? ಮತ್ತೆ? ನಮ್ಮ ಖ್ಯಾತಿ ಹ, ಮೋಸದಿಂದ ದೇವತೆಗಳು ಒದಗೆ ಕಾರಣರಾದರು. ಹ, ವಿಷ್ಣುವಿನಿಂದ ಹ, ಯಾವ ಕಾಲಕ್ಕೆ ನಮ್ಮ ಖ್ಯಾತಿಯ ವಧೆ ದೇವವರ್ಗದಿಂದ ಆಯಿತು, ಆ ಕ್ಷಣದಲ್ಲಿಯೇ ದೇವತೆಗಳ ಕುರಿತಾದಂತಹ ದ್ವೇಷ ಭಾವವನ್ನು ಕಾಡಿದವನು. ಈಗ ಒದಗಿದಂತಹ ಸಂದರ್ಭವಿದೆಯಲ್ಲ, ಸಮುಚಿತವಾದುದು. ಏಕೆ? ಕಣ್ಣೀರು ಹಾಕುತ್ತಾ ಇಲ್ಲಿ ಕುಳಿತುಕೊಳ್ಳುವುದರ ಬದಲಾಗಿ ದೇವಲೋಕದಲ್ಲಿ, ಆ ಭೋಗಲೋಕದಲ್ಲಿ ಸಕಲ ಸಂಪತ್ತುಗಳನ್ನು ಕೂಡಿಕೊಂಡು ಅನುಭವದಲ್ಲಿ ಹೊಂದಿರತಕ್ಕಂತಹ ಆ ದೇವೇಂದ್ರನಿದ್ದಾನಲ್ಲ, ಮೆರೆಯುತ್ತಾ ಇದ್ದಾರಲ್ಲ ಪ್ರಭು. ದೇವೇಂದ್ರ ಮಾತ್ರವಲ್ಲ, ಇತರ ದಿಕ್ಪಾಲಕರು ಅವರೆಲ್ಲ ನಾಲ್ಕ ಬಿಟ್ಟು ಓಡುವ ಹಾಗೆ ಮಾಡಬೇಕು. ಹೇಗೆ ದೇವ? ಆ ಹ, ಕಾರಣ ಶಕ್ತಿಗಿಂತಲೂ ಯುಕ್ತಿಗೇನು ಸಾಮಾನ್ಯವಾದಂತಹ ಮಾತು ಹಳಕಾದರೂ ಕೂಡ ಅರ್ಥ ಯಾವ ಕಾಲಕ್ಕೂ ಹಳಸಿದ್ದಲ್ಲ. ಯೋಚನೆ ಮಾಡು. ದೇವತೆಗಳಿಗೆ ಪ್ರತೀಕಾರವನ್ನು ಮಾಡಬೇಕು, ನಮ್ಮ ದೇಶವನ್ನು ತೀರಿಸಿಕೊಳ್ಳಬೇಕು, ಎರಡು ಉದ್ದೇಶ ತಾನೇ. ಇದನ್ನು ಹೇಗೆ ಸಾಧ್ಯ ಎಂದು ಯೋಚಿಸಿದರೆ ಸಾಧ್ಯ, ನನ್ನಂತವರಿಗೆ ಸಾಧ್ಯ. ಹೇಗೆ ದೇವ? ಏಕೆ? ನಾನು ದೇಶಕ ಮತ್ತು ದೇಶಿಕ. ಏನರ್ಥ?
ಉಪದೇಶವನ್ನು ಮಾಡುವುದಕ್ಕೆ ಬೇಕಾದಂತಹ ಅರ್ಹತೆ ಅದು ನಿಮ್ಮಂತವರಿಗಾಗಿ ಉಪದೇಶ ಹೊಂದಿದವನು ನಾನಿದ್ದೇನೆ. ಸರಿ. ಆದ್ದರಿಂದಲೇ ನಿಮಗೆ ಉಪದೇಶ ಮಾಡುವ ದೇಶಕ ನಾನು ಹೌದು. ಮಾತ್ರವಲ್ಲ, ಆಶ್ರಯ ದೇಶಿಕ ಇಲ್ಲಿ ಕೆಲವರಿದ್ದಾರೆ ವೇದಾಂತ ದೇಶಿಕರು. ಅವರು ವೇದಾಂತವನ್ನು ಬೋಧನೆ ಮಾಡುವುದು ಮಂತ್ರ ಸ್ವರೂಪದಲ್ಲಿ. ಹೀಗೆ ಮಂತ್ರವನ್ನು ಪಠಿಸಿ ಮಂತ್ರದ ಅರ್ಥವನ್ನು ತಿಳಿದು ಏನನ್ನು ಸಾಧಿಸಬೇಕು ಅದನ್ನು ಸಾಧಿಸುವಂತಹ ಸಾಮರ್ಥ್ಯ ಹೊಂದಿರುವ ದೇಶಿಕನೂ ನಾನಿದ್ದೇನೆ. ಈ ನೆಲೆಯಲ್ಲಿ ನನ್ನಿಂದ ಏನು ಸಾಧ್ಯ ಎಂದು ನೀನು ಯೋಚಿಸಿದರೆ ನಮ್ಮಂತವರಿಗೆ ಇನ್ನೇನು ಸಾಧ್ಯ?